ಸೊ ಈಗಾಗಲೇ ಗಮನಿಸ್ತಾ ಇದ್ವಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಚೇಂಜಸ್ ಇಲ್ಲ, ಮುಟ್ಟೋಕೆ ಹೋಗಿಲ್ಲ ಬ್ರ್ಯಾಕೆಟ್ನ. ಸೊ 4 ಲಕ್ಷದವರೆಗೂ ನಿಲ್ಲು. ಹೊಸ ಟ್ಯಾಕ್ಸ್ ರಿಜಿಮ್ ಏನಿತ್ತು, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಏನಿತ್ತು ಅದನ್ನು ಹಾಗೆ ಕಾಪಾಡ್ಕೊಂಡಿದ್ದಾರೆ. 4 ಲಕ್ಷದಿಂದ 8 ಲಕ್ಷದವರೆಗೂ ಪರ್ಸೆಂಟೇಜ್ 5%. ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹೋದ ವರ್ಷದಿಂದ ಮೇಂಟೈನ್ ಆಗ್ತಾ ಬರ್ತಾ ಇದೆ. ಇದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ. 8 ಲಕ್ಷದಿಂದ 12 ಲಕ್ಷದವರೆಗೂ 10%, 12 ಲಕ್ಷದಿಂದ 16 ಲಕ್ಷದ ಆದಾಯಕ್ಕೆ 15% ಟ್ಯಾಕ್ಸನ್ನು ವಿಧಿಸಲಾಗುತ್ತೆ. ನಿಮಗಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ 12 ಲಕ್ಷದ ತನಕ ನೀವು ಎಷ್ಟೇ ನಿಮ್ದು ಆದಾಯ ಇದ್ರು, 12 ಲಕ್ಷ ಇದ್ರೆ ಕಂಪ್ಲೀಟ್ ಆಗಿ ಟ್ಯಾಕ್ಸನ್ನು ಎಕ್ಸೆಂಪ್ಟ್ ಮಾಡಲಾಗುತ್ತೆ. 75,000 ರಿಬೇಟ್ ಅಂತ. ಟೋಟಲ್ ಆಗಿ 12,75,000 ನಿಮ್ಮ ಆದಾಯ ಇದ್ರೆ, ಎಸ್, ಆದಾಯ ಇದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟುವಂತಿಲ್ಲ. ಅದಾದ ಬಳಿಕ ಒಂದು ವೇಳೆ 13, 14, 15 ಲಕ್ಷ ಅಂತೆಲ್ಲ ಮುಂದುವರಿಯುತ್ತಲ್ಲ, ಆಗ ಯಾವ್ಯಾವ ಸ್ಲ್ಯಾಬಲ್ಲಿ ನೀವು ಬೀಳ್ತೀರಾ ಆ ಸ್ಲ್ಯಾಬಿನ ಪ್ರಕಾರನೇ ನೀವು ಟ್ಯಾಕ್ಸನ್ನು ಕಟ್ಕೊಳ್ಬೇಕಾಗತ್ತೆ. ಸೊ ಟ್ಯಾಕ್ಸ್ ಬ್ರ್ಯಾಕೆಟನ್ನು ಮುಟ್ಟಿಲ್ಲ ಸರ್ಕಾರ. ಸೊ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ವಿ. ಇನ್ನೊಂದು ಕಡೆಗೆ ಮದ್ಯದ ದರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆ ಇತ್ತು. ಬಿಕಾಸ್ ಪ್ರತಿ ಬಾರಿ ಬಜೆಟ್ ಆದಾಗಲೂ ನಾವು ರಾಜ್ಯ ಸರ್ಕಾರದ ವತಿಯಿಂದಲೂ ಕೂಡ ನಾವು ಅದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಸಿನ್ ಟ್ಯಾಕ್ಸ್ನ ಭಾಗವಾಗಿ ಅದು ಕೂಡ ಇಲ್ಲಿ ಕಾಣಿಸಿದೆ. ಬರ್ತಾ ಇರುವಂತಹ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ ಟೆಕ್ನಾಲಜಿಯಿಂದಾಗಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ, ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನಿಗೆ ಬೇಕಾಗುವಂಥ ರೇರ್ ಅರ್ತ್ ಮ್ಯಾಗ್ನೆಟ್ಸ್ಗಳಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಮುಖ್ಯವಾದಂಥ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ. ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಓಕೆ, ಇನ್ನು ಸಾಮಾನ್ಯ ನಾನು ಆಗಲೇ ಹೇಳ್ತಾ ಇದ್ದೆ, ಬಜೆಟ್ ಅಂತಂದರೆ ಜನ ಕೇಳ್ತಕ್ಕಂಥದ್ದು ಒಂದೇ ವಿಚಾರ, ಯಾವುದ್ರ ಬೆಲೆ ಜಾಸ್ತಿ ಆಯಿತು, ಯಾವುದ್ರ ಬೆಲೆ ಏರಿಕೆ ಆಯಿತು ಅಂತ. ಸಮುದ್ರದ ಉತ್ಪನ್ನಗಳು ಇಳಿಕೆಯಾಗಿದೆ, ವಿದೇಶಿ ಯಾತ್ರೆ ಅದರ ರೇಟ್ ಕಡಿಮೆ ಆಗಿದೆ, ಚರ್ಮೋತ್ಪನ್ನಗಳು ಅಂದರೆ ಲೆದರ್ ಇಂಡಸ್ಟ್ರಿಗೆ ಬೂಸ್ಟ್ ಕೊಡೋದಕ್ಕೆ ಅದರ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ, ಮೈಕ್ರೋವೇವ್ನ ಬೆಲೆ ಇಳಿಕೆ ಆಗುತ್ತೆ, ಇದೆಲ್ಲವೂ ಕೂಡ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಕ್ಕಂಥದ್ದು. ಸಿಲಿಕಾನ್ ಬ್ಯಾಟ್ರಿಗಳು ಅದರ ಬೆಲೆಯನ್ನು ಕೂಡ ಇಳಿಕೆ ಮಾಡಿದ್ದಾರೆ. ಈ ಬಾರಿ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಮೊಬೈಲೆಲ್ಲ ಕಡಿಮೆ ಆಗ್ತಾ ಬರುತ್ತಿದ್ದು, ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಬಯೋಗ್ಯಾಸ್ನ ದರ ಇಳಿಕೆ ಮಾಡಲಾಗಿದೆ. ಇವೆಲ್ಲವೂ ಕೂಡ ಜನರಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾವುದು ಇಳಿಕೆ ಯಾವುದು ಏರಿಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಲಾರ್ ಪ್ಯಾನಲ್ಗಳ ಬೆಲೆ ಕೂಡ ಇಳಿಕೆಯನ್ನು ಮಾಡಲಾಗಿದೆ ಈ ಸರ್ತಿ. ಅದೆಲ್ಲ ಮುಂದೆ ನಿಮಗೆ ರೇಟ್ ಬರುತ್ತೆ ಏನು ಎತ್ತ ಅಂತಕ್ಕಂಥದ್ದು. ಬಟ್ ಸದ್ಯಕ್ಕಂತೂ ಮಾಹಿತಿಯ ಪ್ರಕಾರ ಈಗ ಅದು ಇಳಿಕೆಯಾಗಿರ್ತಕ್ಕಂಥದ್ದು. ಜವಳಿ ಉತ್ಪನ್ನಗಳ ಬೆಲೆ ಕೂಡ ಈ ಸರ್ತಿ ಇಳಿಕೆಯಾಗಿದೆ. ಮತ್ತು ನೋಡಿ, ಬೀಡಿಯ ಬೆಲೆ ಇಳಿಕೆ, ಸಿಗರೇಟ್ ತುಟ್ಟಿ ಮಾಡಿದ್ದಾರೆ. 17 ಕ್ಯಾನ್ಸರ್ ವಿವಿಧ ಔಷಧಿಗಳು, ಕ್ಯಾನ್ಸರ್ನ ಔಷಧಿಗಳು ಇಳಿಕೆಯಾಗಿದೆ. ಸೆಣಬಿನ ಉತ್ಪನ್ನಗಳು ಅದು ಕೂಡ ಈ ಸರ್ತಿ ಇಳಿಕೆ ಆಗಿರ್ತಕ್ಕಂಥದ್ದು. ಮೊಬೈಲ್, ನಿಮಗೆ ಬ್ಯಾಟ್ರಿಗಳ ಬೆಲೆ ಕಡಿಮೆ ಆಯಿತು ಅಂದಾಗ ಸಹಜವಾಗಿ ಮೊಬೈಲ್ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಕಾಮನ್ ನ್ಯಾಚುರಲ್ ಗ್ಯಾಸ್, CNG ಗ್ಯಾಸ್ ಬೆಲೆ ಕೂಡ ಈ ಸರ್ತಿ ಇಳಿಕೆ ಆಗುತ್ತೆ. ದುಬಾರಿ, ಅದು ಅದರಲ್ಲಿ ಕೆಲವೊಂದು ಬೈ ಡಿಫಾಲ್ಟ್ ಇರುತ್ತೆ, ಮದ್ಯ ಸಿಗರೇಟ್ ಪ್ರತಿ ಬಾರಿನೂ ಕೂಡ. ಸೊ ಈ ಸರ್ತಿನೂ ಕೂಡ ಅದು ಬೈ ಡಿಫಾಲ್ಟ್ ಮದ್ಯ ಮತ್ತು ಸಿಗರೇಟ್ನ ಬೆಲೆ ಏರಿಕೆ ಆಗಿದೆ. ವಿಮಾನದ ಬಿಡಿಭಾಗಗಳ ದರ ಈ ಸರ್ತಿ ಏರಿಕೆ ಮಾಡಲಾಗಿದೆ. ಸೊ ಇದರ ಇನ್ನೊಂದಷ್ಟು ಡೀಟೇಲ್ಡ್ ರಿಪೋರ್ಟ್ ಎಲ್ಲ ಬರುತ್ತೆ ಮುಂದೆ, ಏನು ಯಾವುದು ಜಾಸ್ತಿ ಆಗುತ್ತೆ ಯಾವುದು ಕಡಿಮೆ ಆಗುತ್ತೆ ಅಂತ. ಸೊ ಯಾವುದು ಕಡಿಮೆ ಯಾವುದು ಹೆಚ್ಚು ಅಂತಕ್ಕಂಥದ್ದು ಮಾಹಿತಿಗಳು ಇದು. ಓಕೆ, ಬಜೆಟ್ನಿಂದ ಅಲ್ಲೋಲ ಕಲ್ಲೋಲವಂತೆ, ಏನು ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ನೋಡಿ, 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 9,000 ಇವತ್ತು ಕೂಡ ಇಳಿಕೆ. 2 ದಿವಸದಿಂದ ಕೂಡ ಇಳಿತಾನೆ ಹೋಗ್ತಾ ಇದೆ. ಏನು ಪಾತಾಳಕ್ಕೆ ಬೀಳುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಒಳ್ಳೆ ಬುರ್ಜ್ ಖಲೀಫಾ ತರ ಹೋಯ್ತು ರೇಟು, ಈಗ ನೋಡಿದ್ರೆ ಪಾತಾಳದ ಡೈರೆಕ್ಷನ್ ಅಲ್ಲಿ ಸಾಕ್ತಾ ಇದೆ. ಇನ್ನೊಂದು ಕಡೆಗೆ ಮುಂಬೈ ಷೇರು ಮಾರುಕಟ್ಟೆ ಮಹಾಪತನಗೊಂಡಿದೆ. ಒಂದೇ ಸಲ ಮಹಾಪತನ ಅಂತಲೇ ನಾವು ಯಾವಾಗ ಶಬ್ದ ಯೂಸ್ ಮಾಡ್ತೀವಿ ಅಂದ್ರೆ ಲಕ್ಷಾಂತರ ಕೋಟಿ 1 ಸೆಕೆಂಡ್ಗೆ 1 ಶಾಟ್ಗೆ ನಷ್ಟ ಆಗ್ಬಿಟ್ರೆ ಮಹಾಪತನ ಅಂತ ಹೇಳ್ತೀವಿ. ಸೂಚ್ಯಂಕ 865 ಪಾಯಿಂಟ್, ನಿಫ್ಟಿ 280 ಪಾಯಿಂಟ್ ಇಳಿಕೆ ಆಗಿರ್ತಕ್ಕಂಥದ್ದು ಇವತ್ತು.